ಜಿಲ್ಲೆಯಲ್ಲಿನ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಇತ್ತೀಚಿನ ವರ್ಷಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಗೆಡ್ಡೆಗಳ ಕೊಳೆತ, ಮೊಳಕೆ ವೈಫಲ್ಯ, ಬೆಳೆಹಾನಿ, ಕೊನೆಯ ಅಂಗಮಾರಿ ರೋಗ ಸೇರಿದಂತೆ ವಿವಿಧ ಸಮಸ್ಯೆಗಳ ಕಾರಣದಿಂದ ರೈತರು ಆಲೂಗೆಡ್ಡೆ ಬೆಳೆ ಬೆಳೆಯೋಕೆ ಹಿಂಜರಿಯುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಆಲೂಗೆಡ್ಡೆ ಬೆಳೆಯನ್ನು ಪುನಃ ಉತ್ತೇಜಿಸುವ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ವತಿಯಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಅಂತ ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಆಲೂಗೆಡ್ಡೆ ಮೇಳ 2026 ಆಯೋಜಿಸಲಾಗುತ್ತಿದ್ದು, ಮೇಳದಲ್ಲಿ ಹೊಸ ತಳಿಗಳು, ಬೆಳೆ ಆರೈಕೆ, ರೋಗ ನಿರ್ವಹಣೆ, ಯಾಂತ್ರೀಕರಣ ಹಾಗೂ ಸುಧಾರಿತ ತಂತ್ರಜ್ಞಾನಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಗುತ್ತೆ. ವಿವಿಧ ಜಿಲ್ಲೆಗಳು ಹಾಗೂ ರಾಜ್ಯಗಳ ರೈತರು, ಸಂಸ್ಥೆಗಳು ಮತ್ತು ಸಂಶೋಧನಾ ಕೇಂದ್ರಗಳು ಭಾಗವಹಿಸಲಿದ್ದು 60 ರಿಂದ 70 ಮಳಿಗೆಗಳನ್ನು ತೆರೆಯಲಾಗುತ್ತೆ. 40 ರಿಂದ 50 ಸಾವಿರ ರೈತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಅಂತ ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತು ಒಂದು ಐತಿಹಾಸಿಕವಂತಹ ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳವನ್ನು ನಾವು ಇದೇ ತಿಂಗಳು 26ನೇ ತಾರೀಕು ಹಾಗೂ 27ನೇ ತಾರೀಕು ನಡೆಸಲು ತೀರ್ಮಾನಿಸಿದ್ದೇವೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಲತಾ ಮೇಡಮ್ ಅವರಿದ್ದಾರೆ, ಮಾನ್ಯ ಸಿಇಒ ಆದಂತಹ ಪೂರ್ಣಿಮಾ ಮೇಡಮ್ ಅವರಿದ್ದಾರೆ. ಇವತ್ತು ಇದು ರಾಜ್ಯ ಮಟ್ಟದ ಒಂದು ಮೇಳ ಇದು. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವಂಗೆ ಹಾಸನ ಅಂತ ಹೇಳಿದ್ರೆ ಆಲೂಗೆಡ್ಡೆ ಬೆಳೆಗಾರರು ಸುಮಾರು 40 ರಿಂದ 45 ಸಾವಿರ ಹೆಕ್ಟೇರ್ ಅಷ್ಟು ನಾವು ಮುಂಚೆ ಆಲೂಗೆಡ್ಡೆ ಬೆಳಿತಿದ್ವಿ. ಕಳೆದ ಕ್ರಮೇಣ ಕ್ಷೀಣಿಸಿ ಈಗ ನಾವು ಹತ್ರ 3 ರಿಂದ 5 ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದು ಕುಂಠಿತ ಆಗಿದೆ. ಅದು ಎಲ್ಲೋ ಆಲೂಗೆಡ್ಡೆ ಬೆಳೆ ಮರೀಚಿಕೆ ಆಗಿದೆ ಅಂತ ಎಲ್ಲೋ ಒಂದು ಆತಂಕದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಹಾಗೂ ವರ್ತಕರ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಗಳು, ರೈತ ಸಂಘದವರೆಲ್ಲ ಸೇರಿ ನಾವು ರಾಜ್ಯ ಮಟ್ಟದ ಒಂದು ಆಲೂಗೆಡ್ಡೆ ಮೇಳವನ್ನ ಏರ್ಪಡಿಸಿದ್ವಿ. ಅದರಲ್ಲಿ 26, 27ನೇ ತಾರೀಕಿನಂದು ಈ ಒಂದು ಮೇಳ ಇದ್ದು, ಸುಮಾರು ಆ ಒಂದು ಉದ್ದೇಶಗಳು ಏನಂತ ಹೇಳಿದ್ರೆ ಆಲೂಗೆಡ್ಡೆ ಬೆಳೆಯಲ್ಲಿ ಹೊಸ ತಳಿಗಳನ್ನ ನಮ್ಮ ರೈತರಿಗೆ ಪರಿಚಯಿಸುವುದು, ಜೊತೆಗೆ ರೈತರಿಗೆ ಏನು ಅಂಗಮಾರಿ ರೋಗ ಅನ್ನೋದೊಂದು ಇತ್ತು, ಮತ್ತೆ ಬೇರ್ನ ಕೊಳೆಯುವಂತಹ ರೋಗ ಏನಿತ್ತು ಅದನ್ನೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ, ಜೊತೆಗೆ ಹೊಸ ತಳಿಗಳನ್ನ ಪರಿಶೀಲಿಸುವ ಕೆಲಸವನ್ನ ಸಹ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಆಲೂಗೆಡ್ಡೆ ಸಂಸ್ಕರಣೆ ಕೈಗಾರಿಕೆ ಮತ್ತು FPO ಮತ್ತು ರೈತರ ನಡುವಿನ ಸಂಪರ್ಕ ಅಭಿವೃದ್ಧಿಪಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಸ್ಯ ಸಂರಕ್ಷಣಾ ಔಷಧಿಗಳ ಕಂಪನಿಗಳು ಬರ್ತಾರೆ, ಜೊತೆಗೆ ಆಲೂಗೆಡ್ಡೆ ಯಾಂತ್ರೀಕರಣದಲ್ಲಿ ತೊಡಗಿರುವಂತಹ ಕಂಪನಿಗಳು ಅವರು ಸಹ ಭಾಗಿಯಾಗಲಿದ್ದಾರೆ. ಜೊತೆಗೆ ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಧಾರವಾಡ, ಬೆಳಗಾಂ ಮತ್ತು ಇನ್ನಿತರೆ ಜಿಲ್ಲೆಯ ಆಲೂಗೆಡ್ಡೆ ಬೆಳೆಗಾರರು, ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ನರ್ಸರಿದಾರರು, ವಿಜ್ಞಾನಿಗಳು ಮತ್ತೆ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಐತಿಹಾಸಿಕ ಮೇಳದಲ್ಲಿ ಪಾಲ್ಗೊಳ್ಳಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದಂತ ಅಲ್ಲಲ್ಲ, ನಮ್ಮ ಪಕ್ಕದ ರಾಜ್ಯಗಳಾದಂತಹ ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳ ರಾಜ್ಯದ ಆಲೂಗೆಡ್ಡೆ ಬೀಜೋತ್ಪನ್ನ ಮಾಡುವ ರೈತರು ಮತ್ತು ಸಂಸ್ಥೆಗಳನ್ನು ಸಹ ನಾವು ಕರೆಸಿ ಈ ಒಂದು ಮೇಳವನ್ನ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಸರ್ವಸನ್ನದ್ಧರಾಗಿದ್ದೀವಿ. ಜೊತೆಗೆ ಸಂಶೋಧನಾ ಕೇಂದ್ರಗಳಲ್ಲಿ ಆಲೂಗೆಡ್ಡೆ ಬೀಜೋತ್ಪಾದಕರು ಯಾಂತ್ರೀಕರಣ, ಸಸ್ಯ ಸಂರಕ್ಷಣಾ ಮತ್ತು ಸಂಸ್ಕರಣೆಯಲ್ಲಿ ತೊಡಗಿಸಿರುವ ಸಂಸ್ಥೆಯಲ್ಲಿ ಸುಮಾರು 60 ರಿಂದ 70 ಮಳಿಗೆಗಳು ಸಹ ಅವತ್ತು ಆ ಒಂದು ಮೇಳದಲ್ಲಿ ಇರ್ತದೆ. ಸುಮಾರು ನಾವು ಅನ್ಕೊಂಡಂಗೆ ಎಷ್ಟು ರೈತರು ಬರ್ಬೋದು? 40,000 ಅಂತ ನಾವು ಅಂತ ಹೇಳ್ತಿದ್ರೆ, ಆದ್ರೆ ನಾವೊಂದು ಸುಮಾರು 15,000 ರೈತರುಗಳು ಪಾಲ್ಗೊಳ್ಳಲಿದ್ದಾರೆ. ಮತ್ತೆ ಇವತ್ತಿಂದ ಈ ಒಂದು ಪತ್ರಿಕಾಗೋಷ್ಠಿ ನಾವು ಪ್ರಚಾರ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ ಇದ್ದರಿಂದ ಪ್ರಚಾರ ಬೇಕಾಗಿರೋದ್ರಿಂದ ನಾವು ಸುಮಾರು 10-12 ದಿನದ ಮುಂಚೆನೆ ಒಂದು ಪೋಸ್ಟರ್ನ ಬಿಡುಗಡೆ, ಇವತ್ತು ನಾವು ನಮ್ಮ ಜಿಲ್ಲಾಧಿಕಾರಿಗಳು, ಸಿಒ ಮೇಡಮ್ ಅವರೆಲ್ಲ ಸೇರಿ ಪೋಸ್ಟರ್ನ ಬಿಡುಗಡೆ ಮಾಡಿ ಪ್ರತಿ ಗ್ರಾಮಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ತಲುಪಿಸಲಿಕ್ಕೆ ನಾವೆಲ್ಲಾ ರೀತಿಯ ಕಾರ್ಯಪಡೆಯನ್ನ ಮಾಡ್ಕೊಂಡಿದ್ವಿ. ಪ್ರತಿ ಗ್ರಾಮದಲ್ಲಿ ಪ್ರತಿ ರೈತರಿಗೂ ಸಹ ಆಲೂಗೆಡ್ಡೆ ಮೇಳ ಇದೆ ಅನ್ನೋದನ್ನ ನಾವು ತಿಳಿಸುವಂತ ಕೆಲಸ ಮಾಡ್ತೀವಿ. ಅದಕ್ಕೆ ಅತಿ ಮುಖ್ಯವಾಗಿ ಮಾಧ್ಯಮ ಮಿತ್ರರ ಸಹಕಾರ ಅತಿ ಮುಖ್ಯ ಆಗಿರ್ತದೆ. ಯಾಕಂದ್ರೆ ನೀವು ಈ ಮಾಹಿತಿಯನ್ನ ವಿನಪೂರ್ವಕವಾಗಿ ನಾನು ಸಹ ಮನವಿಯನ್ನ ಮಾಡ್ತೀನಿ ನಿಮ್ಗೆಲ್ಲ, ಈ ಮಾಹಿತಿಯನ್ನ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸಿ ರೈತರಿಗೆ ಅನುಕೂಲ ಮಾಡುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತೀವಿ. ಜೊತೆ ಜಾಗ ಎಲ್ಲಿ ಅಂತ ಹೇಳಿದ್ರೆ, ನಮ್ದೇನು KSRTC ನೂತನ ಬಸ್ ಸ್ಟ್ಯಾಂಡ್ ಇದೆ ಚನ್ನಪಟ್ಟಣದಲ್ಲಿ, ಆ ಬಸ್ ಸ್ಟ್ಯಾಂಡ್ ಪಕ್ಕ ನೂತನವಾಗಿ ಒಂದು ಹೈಟೆಕ್ ಪಾರ್ಕ್ ಅನ್ನ ನಾವು ನಿರ್ಮಿಸ್ತಾ ಇದೀವಿ. ಆ ಒಂದು ಜಾಗದಲ್ಲಿ ರೈತರಿಗೆ ಈಗ ಬಸ್
ಕ್ರಮೇಣ ಎಲ್ಲ ತಾಲೂಕಿನಿಂದನೂ ಬಸ್ಸಿಂದ ಬರೋದ್ರಿಂದ ಅಲ್ಲಿ ಪಕ್ಕದಲ್ಲಿ ಈ ಒಂದು ಮೇಳವನ್ನ ಸಹ ನಾವು ಆಯೋಜಿಸಿದ್ವಿ. 26 ಮತ್ತೆ 27ನೇ ತಾರೀಕು ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ಎಲ್ಲ ರೈತರಿಗೆ, ಪ್ರಗತಿಪರ ಚಿಂತಕರಿಗೆ, ಸಾರ್ವಜನಿಕರಿಗೆ ಈ ಒಂದು ರಾಜ್ಯ ಮಟ್ಟದ ಇದು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಹಾಸನದಲ್ಲಿ ನಾವು ಮಾಡ್ತಾ ಇದ್ವಿ. ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳದಲ್ಲಿ ತಾವೆಲ್ಲ ಪಾಲ್ಗೊಂಡು ಇದನ್ನ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಕುಮಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ತೋಟಗಾರಿಕೆ ಇಲಾಖೆ ಅಧಿಕಾರಿ ಯೋಗೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.